ಆ ಮಹಾವಿಷ್ಣುವಿನಲ್ಲಿ ರುದ್ರನ ಅಂಶವನ್ನು ಸೇರಿಕೊಂಡಿದೆ ಅಂತ. ಎಲ್ಲಿ ಮಧ್ವನವಮಿ ಉತ್ಸವ ಇದೆ? ಉಡುಪಿಯಲ್ಲಿ ಮಾತ್ರ. ಉಡುಪಿ ಬಿಟ್ಟರೆ ಆರೂರಿನಲ್ಲಿ ಮಾತ್ರ. ಹೇಳಿದ ಕ್ಷಣದಲ್ಲಿ 5ನೇ ದಿವಸ ಅವರು ಕೋಮಾ ಸ್ಥಿತಿಯಲ್ಲಿದ್ದವರು ಎದ್ದು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದೊಂದು ಮಹಿಮೆ ಅಲ್ವಾ ದೇವರದ್ದು? ಉಡುಪಿ ಜಿಲ್ಲೆಯ ಸುಂದರ ಪರಿಸರದ ಪುಟ್ಟ ಗ್ರಾಮದಲ್ಲಿ ನೆಲೆ ನಿಂತು ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ದೇವಾಲಯವೊಂದನ್ನು ನಾವಿಂದು ನಿಮಗೆ ಪರಿಚಯಿಸುತ್ತಿದ್ದೇವೆ ನೋಡಿ. ಮಹತೋಬಾರ ಶ್ರೀ ವಿಷ್ಣುಮೂರ್ತಿ ದೇವಾಲಯ. ಉಡುಪಿ ಜಿಲ್ಲೆಯ ಆರೂರಿನಲ್ಲಿರುವ ಈ ಕ್ಷೇತ್ರ ಸುಮಾರು 3000 ವರ್ಷಗಳ ಪುರಾತನ ಇತಿಹಾಸವನ್ನು ಹೊಂದಿದೆ. ಅಲ್ಲದೆ ಶ್ರೀ ಮಧ್ವಾಚಾರ್ಯರು ಓಡಾಡಿದ ನೆಲ ಇದು ಎನ್ನುವುದು ವಿಶೇಷ. ಹಲವಾರು ಕಾರಣಿಕ ಕಥೆಗಳಿಗೆ ಸಾಕ್ಷಿಯಾಗಿರುವ ಶಕ್ತಿಶಾಲಿ ದೇವಾಲಯದ ಪರಿಚಯ ಇಂದಿನ ಸಂಚಿಕೆಯಲ್ಲಿ. ಶ್ರೀ ಗುರುಭ್ಯೋ ನಮಃ. ಗಣಪತಯೇ ನಮಃ. ನಮ್ಮ ಪರಿವಾರ ಗಣಗಳಿಂದ ಸಹಿತನಾದಂತಹ ದುರ್ಗಾಪರಮೇ ಶ್ರೀ ಗಣಪತಿ ಸಹಿತನಾದಂತಹ ಮಹಾವಿಷ್ಣುವಿನಲ್ಲಿ ಮೊದಲಾಗಿ ಪ್ರಾರ್ಥನೆ ಮಾಡಿ ನಮ್ಮ ಹಿರಿಯರಾದಂತಹ ವೇಮು ರಾಮಚಂದ್ರ ಭಟ್ಟರು ತಿಳಿಸಿದಂತೆ ಅವರು ನಮಗೆಲ್ಲ ಚರಿತ್ರೆಯನ್ನು ಹೇಳುವಂಥದ್ದು. ಯಾಕಂದರೆ ಮಕ್ಕಳಿಗೆ ಗೊತ್ತಿರಬೇಕು, ಮುಂದಿನ ಪೀಳಿಗೆಗೆ ಅದು ಗೊತ್ತಾಗಬೇಕು ಅಂತ ಹೇಳುವ ಉದ್ದೇಶದಿಂದ ಅದನ್ನು ಹೇಳ್ತಾ ಇದ್ದರು. ನನಗೆ ತಿಳಿದ ಮಟ್ಟಿಗೆ ಆ ದೇವರ ಚರಿತ್ರೆಯನ್ನು ಹೇಳುವುದಕ್ಕೆ ಪ್ರಾರಂಭಿಸ್ತೇನೆ. ಹಾಗೆ ಹಿಂದೆ, ಬಹಳ ಹಿಂದೆ ಅಂದರೆ 3000 ವರ್ಷಕ್ಕಿಂತೂ ಮುಂಚಿತವಾಗಿ ಗಾಲವ ಮುನಿಗಳು ನೀಲಾವ ದೇವಸ್ಥಾನ ಇತ್ಯಾದಿಗಳನ್ನು ಪ್ರತಿಷ್ಠಾಪನೆ ಮಾಡಿದ ನಂತರದಲ್ಲಿ ಇಲ್ಲಿಗೆ ಬರ್ತಾರೆ ನಡ್ಕೊಂಡು. ಅವರಿಗೆಲ್ಲ ಊರನ್ನು ಉದ್ಧಾರ ಮಾಡುವಂಥ ಕೆಲಸ ಮುನಿಗಳಿಗೆ ಹಿಂದಿನ ಈ ಸತ್ಯದ ಕಾಲ ಅದು. ಆವಾಗ ಬಂದು 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 ಇಲ್ಲಿ ನೋಡ್ತಾರೆ, ಕಾಡು ಬೆಳ್ಕೊಂಡಿದೆ ಅಲ್ಲ ಸುತ್ತಲೂ. ಈಗಿನ ವಾತಾವರಣ ಅಲ್ಲ. ಕಾಡಿನ ಮಧ್ಯದಲ್ಲಿ ಒಂದು ಸ್ಥಳದಲ್ಲಿ ತೇಜೋಮಯವಾದಂಥ ಒಂದು ಶಕ್ತಿ ತೋರ್ತದೆ ಅವ್ರ ಕಣ್ಣಿಗೆ. ಓಹೋ, ಪಾಲನಾಕರ್ತನಾದಂಥ ಮಹಾವಿಷ್ಣುವಿನ ಜಾಗ ಇರಬೇಕು ಅಂತ ಅವರು ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಆ ಮಹಾವಿಷ್ಣುವನ್ನು ಅವರು ಪ್ರತಿಷ್ಠಾಪನೆ ಮಾಡ್ತಾರೆ. ಗಾಲವ ಪ್ರತಿಷ್ಠೆ ಮೊದಲನೇದಾಗಿ. ಗಾಲವ ಪ್ರತಿಷ್ಠೆ ಆದ ನಂತರದಲ್ಲಿ ಬಹಳ ಕಾಲ ಅದಕ್ಕೆ ಪೂಜಾ ಕೈಂಕರ್ಯಗಳು ಹುಲ್ಲಿನ ಮಾಡಿದ್ದು ಶಿಥಿಲಗೊಂಡು ಪುನಃ ಬಿಂಬ ಸಮೇತವಾಗಿ ನಾಶವಾಗಿದೆ ಅಂತ ಹೇಳ್ತಾರೆ ಹಿಂದಿನವರು. ಇರಲಿ, ಬಹಳ ಕಾಲ ದೇವರಿಗೆ ಪೂಜೆ ಇಲ್ಲ ಅಂದರೆ ಎಲ್ಲರಿಗೂ ಕೂಡ ಗ್ರಹಚಾರ ಅಂತ ಹೇಳುವಂಥದ್ದು ಬರ್ತದೆ. ದೇವರಿಗೂ ಕೂಡ ಉಂಟು, ಅದು ತಪ್ಪಿದ್ದಲ್ಲ. ಪುನರ್ಜೀರ್ಣೋದ್ಧಾರ ಬರುವಂಥ ಕಾಲ ಬರಲಿಲ್ಲ ಅಂತ ಅರ್ಥ. ಹಾಗೆ ಇನ್ನು ಎಷ್ಟೋ ಗತಕಾಲದ ನಂತರ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಿಖರವಾಗಿ ಹೇಳುವಂತಾಗ ನಾವು ಕೇಳಲಿಲ್ಲ. ಅವರು ಹೇಳಿದ ಪ್ರಕಾರ ಇಲ್ಲಿಯ ಆಡಳಿತವನ್ನು ಬಾರ್ಕೂರು ಸಂಸ್ಥಾನ ಹಾಗೆ ನೀಲಾವರ ಮಾಗಣಿ ಆಗಿತ್ತು ಅಂತ ಹಿಂದಿನ ರೆಕಾರ್ಡ್ನಲ್ಲಿ ಗೊತ್ತಾಗ್ತದೆ. ಅದರ ಪ್ರಕಾರವಾಗಿ ಜೈನ ಆಡಳಿತ, ಜೈನ ದಂಪತಿಗಳಿಬ್ಬರು ಈ ಆರೂರು ಅಂತ ಹೆಸರು ಬರಲಿಲ್ಲ ಆವಾಗ, ಈ ಜಾಗದ ಆಡಳಿತವನ್ನು ಮಾಡಿಕೊಂಡಿದ್ರು ಅಂತ ನಮ್ಮ ಹಿರಿಯವರು ಹೇಳಿದರು. ಅವರಿಗೆ ಮಕ್ಕಳಿರಲಿಲ್ಲ. ಆವಾಗ ಸ್ವಪ್ನದಲ್ಲಿ ವಿಷ್ಣುಮೂರ್ತಿ ಮಹಾವಿಷ್ಣು ಶಂಖ ಚಕ್ರ ಗದಾ ಪದ್ಮ ಧಾರಿಯಾಗಿ ಅವರಿಗೆ ಪ್ರತ್ಯಕ್ಷನಾಗಿ, ಜೈನ ದಂಪತಿಗಳೇ, ನೀವು ಸಂತಾನ ಇಲ್ಲ ಅಂಥೇಳಿ ವ್ಯಥೆ ಮಾಡಬೇಡಿ, ಮುಂದೆ ನಿಮಗೆ ಸಂತಾನ ಆಗ್ತದೆ. ಇಲ್ಲಿ 6 ಮಠಗಳನ್ನು ಸುತ್ತಲೂ ಕಟ್ಟಿ ಮಹಾವಿಷ್ಣುವನ್ನು ಪ್ರತಿಷ್ಠಾಪನೆ ಮಾಡು, ಕಾರ್ಕಳದಲ್ಲಿ ನಿನಗೆ ಬೇಕಾದಂಥ ಶಿಲೆ ಸಿಗ್ತದೆ ಅಂತ ಅವರಿಗೆ ಸ್ವಪ್ನದಲ್ಲಿ ಅನುಜ್ಞೆ ಆಗ್ತದೆ. ಅವರು ಏನು ಮಾಡಿದ್ರು ಕೇಳಿದ್ರೆ, ಸಂತಾನ ಅಭಿವೃದ್ಧಿ ಆಯಿತು. ಹೆಣ್ಣು ಸಂತಾನವಾಯಿತು. ಹೆಣ್ಣು ಸಂತಾನ ಆದಗಳು ಊರಿನ ಭಕ್ತರನ್ನೆಲ್ಲ ಸೇರಿಸಿಕೊಂಡ್ರು. ಕಾರ್ಕಳದಿಂದ ರುದ್ರಾಕ್ಷಿ ಶಿಲೆ ಅಂತ ಹೇಳ್ತಾರೆ. ಅದು ನಾವೀಗ ಪೂಜೆ ಮಾಡಿದ್ದೇನೆ, 17 ವರ್ಷಕ್ಕೆ ಪೂಜೆ ಮಾಡಿ ಶುರು ಮಾಡಿದ್ದೆ. ಇವತ್ತು ನಿನ್ನೆ ಅಲ್ಲ, ಕೈ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಕೈ ಸೊಲ್ದು ಹೋಗ್ತದೆ, ಅಷ್ಟು ಒಂದು ಬಟ್ಟೆ ರುದ್ರಾಕ್ಷಿ ಅಂತ. ಏನು ಅರ್ಥ ಕೇಳಿದರೆ, ಆ ಮಹಾವಿಷ್ಣುವಿನಲ್ಲಿ ರುದ್ರನ ಅಂಶವನ್ನು ಸೇರಿಕೊಂಡಿದೆ ಅಂತ ಅರ್ಥ. ಕಾರ್ಕಳಕ್ಕೆ ಹೋದರು, ಅಲ್ಲಿ ನೋಡಿದರು, ಶಿಲೆಯನ್ನು ಶಿಲ್ಪಿ ಹತ್ತಿರ ಶಿಲಾ ಮೂರ್ತಿಯನ್ನು ಮಾಡಿದರು. ಅದರ ನಂತರ ಆವಾಗ ನಮಗೆ ತಂತ್ರಿಗಳಾಗಿ ಬೇಕಲ್ಲ, ಆ ಕಾಲದಲ್ಲಿ
ಸ್ಫಾಟಕ್ಕೆ ಹೋಗಿ ಸೋಮೇಶ್ವರು ಅಲ್ಲಿ ಅವರ ವಂಶ ಅಭಿವೃದ್ಧಿ ಆಗಿದೆ. ಯಾವ ಸೋಮೇಶ್ವರ ನೆನಪಿಲ್ಲ, ಇರಲಿ, ಅವರನ್ನು ಕರೆಸಿದರು. ಆಯ್ತು, ನಾನು ಮಾಡಿಕೊಡ್ತೇನೆ, ಮುಂದಿನ ಎಲ್ಲ ಹಬ್ಬಗಳಿಗೂ ನಾನು ತಂತ್ರಿಯಾಗಿ ಬರ್ತೇನೆ ಅಂಥೇಳಿ ಆ ಜೈನ ದಂಪತಿಗೆ ಹೇಳ್ತಾರೆ. ಆ ಬಿಂಬವನ್ನು ತಂದು ಬಿಂಬ ಶುದ್ಧಿ ಮಾಡಿ ಅದಕ್ಕೆಲ್ಲ ಬೇಕಾದಂಥ ಸಂಸ್ಕಾರಗಳನ್ನೆಲ್ಲ ಮಾಡಿ ಕುರುಡುಂಜೆ ಮಠ ಅಂತ ಹೇಳಿದರೆ ಮೊದಲು ಗೋಪಾಲಕೃಷ್ಣ ಅನ್ನಪೂರ್ಣೇಶ್ವರಿ ಗಣಪತಿ ಸಾನ್ನಿಧ್ಯ ಪ್ರತಿಷ್ಠಾಪನೆ ಮಾಡ್ತಾನೆ. ಹಾಗೆ ತೆಂಕು ಮಠದಲ್ಲಿ ಸಂಪುಟಿ ನರಸಿಂಹ, ಅಲ್ಲಿ ಆಮೇಲೆ ಸುಬ್ರಹ್ಮಣ್ಯ ಮಠ ಅದು. ಹಾಗೆ ಬೆಳಮಾರು ಮಠದಲ್ಲಿ ಉಮಾಮಹೇಶ್ವರ, ಹಾಗೆ ಅರ್ಜೀಲ ಮಠದಲ್ಲಿ ದುರ್ಗಾ ಪರಮೇಶ್ವರಿ, ಕೆಳ ಅರ್ಜೀಲ ಮಠದಲ್ಲಿ ಗೋಪಾಲಕೃಷ್ಣ, ಒಡುಪಿನ ಮಠದಲ್ಲಿ ಗಣಪತಿ. ಪಂಚಾಯತನ ಚಕ್ರದಂತೆ ಸೂರ್ಯನಿಗೆ ಒಂದು ಎಲ್ಲಿಯೂ ರೂಪ ಇಲ್ಲ, ಅದೇ ಕೋಣಾರ್ಕಲ್ಲಿ ಮಾತ್ರ ಇರುವಂಥ, ಮತ್ತೆಲ್ಲಿಯೂ ಇಲ್ಲ. ಆದ್ದರಿಂದ ಪಂಚಾಯತನ ಚಕ್ರದಂತೆ ಸುತ್ತಲೂ ಪೂರ್ವದಲ್ಲಿ, ಹಾಗೆ ತೆಂಕು ದಿಕ್ಕಿನಲ್ಲಿ, ಪಶ್ಚಿಮ ದಿಕ್ಕಿನಲ್ಲಿ, ವಾಯುವ್ಯ ದಿಕ್ಕಿನಲ್ಲಿ, ಹಾಗೆ ಉತ್ತರ ದಿಕ್ಕಿನಲ್ಲಿ, ಹಾಗೆ ಈಶಾನ್ಯ ದಿಕ್ಕಿನಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಆಯಿತು. ಹೀಗೆ ಪ್ರತಿಷ್ಠಾಪನೆಯಾಗಿ ಇಲ್ಲಿ ಮಹಾವಿಷ್ಣುವಿನ ಪ್ರತಿಷ್ಠಾಪನೆಯಾಗಿ ಬೇಕಾದಂತಹ ನಮ್ಮನ್ನು ಕರೆಸಿಕೊಂಡ ದೇವರು. ಅದಕ್ಕೆ ಪೂಜಾ ಕೈಂಕರ್ಯಗಳು ನಡೀತಾ ಇದ್ದವು ಬಹುಕಾಲ. ಹೀಗೆ ಅವನ ಮದುವೆ ಮಾಡಿಕೊಟ್ಟ ಮಗಳನ್ನು, ಅವನ ಆಡಳಿತವನ್ನು ಬಿಟ್ಟ ನಂತರ ಮೂಜಿ ದೇವರಪ್ಪಯ್ಯ ಅಂತ ಹೇಳುವರು, ಇದು ನಮ್ಮ ರೆಕಾರ್ಡ್ನಲ್ಲಿ ಇದೆ, ಮೂಜಿ ದೇವರಪ್ಪಯ್ಯ ಕೊಟ್ಟ ಆಸ್ತಿ ಅಂತ. ಅವರ ಆಡಳಿತವನ್ನು ಚುಕ್ಕಾಣಿ ಹಿಡಿದು ಈ ಅಮ್ಮನವರ ಕಥೆಯನ್ನು ಹೇಳಬೇಕಾಗತ್ತೆ. ಇದು ಅಮ್ಮನವರ ಆಮೇಲೆ ಬಂದದ್ದು, ಮುಂಚೆ ಇರಲಿಲ್ಲ. ಈ ಪೂಜಾ ಕೈಂಕರ್ಯ ನಡೀತಾ ಇರುವಾಗ ಮೇಲರ್ಜಿಲ್ನಲ್ಲಿ ಕುಂಬಾರ ಬೆಟ್ಟು ಅಂತ ಹೇಳ್ತಾರೆ ಅದಕ್ಕೆ, ಅಲ್ಲಿ ಭೂಮಿಯನ್ನು ಅಗೆಯುವಾಗ ಅಲ್ಲಿ ಅಮ್ಮನವರ ಮೂರ್ತಿ ಸಿಗ್ತದೆ. ಕೈಯಲ್ಲಿ ದೊಂದಿಯನ್ನು ಹಿಡಿದುಕೊಂಡಂತಹ ಸ್ವರೂಪ, ಎಲ್ಲಿಯೂ ಇಲ್ಲ, ಅಗ್ನಿದುರ್ಗಿ ಅಂತ ಹೇಳ್ತಾರೆ. ಅದನ್ನೇನು ಮಾಡಿದ್ರು ಕೇಳಿದರೆ ಅಲ್ಲಿ ಅವರಿಗೆ ಉಪದ್ರವನ್ನು ತಡೀಲಿಕ್ಕಾಗಲಿಲ್ಲ, ಮಹಾಮಾರಿ ದೇವತೆ ಅಲ್ವಾ. ಅದಕ್ಕೆ ಇಲ್ಲಿ ಸೋಮೇಶ್ವರನ್ನು ಕರೆಸಿದ್ರು, ದೇವಸ್ಥಾನದೊಳಗೆ ಮೂರ್ತಿ ಬಂದು ಇತ್ತು, ಅವರನ್ನು ಕರೆಸುವಾಗ ಹೇಳಿದರು, ಇದನ್ನು ಹೆರಗಿಟ್ಟರೆ ಮಹಾಮಾರಿಯಾಗಿ ಲೋಕ ಎಲ್ಲ ಸುಡುವಂಥ ಶಕ್ತಿ ಉಂಟವಳಿಗೆ, ದೊಂದಿ ಹಿಡ್ಕೊಂಡದ್ದು. ಆದ್ದರಿಂದ ದಕ್ಷಿಣ ಭಾಗದಲ್ಲಿ ಮುಂಚೆ ಗಣಪತಿ ಬಹಳ ಹಿಂದೆ ಗಣಪತಿ ಸಹಿತಳಾದ ದುರ್ಗಾ ಪರಮೇಶ್ವರಿ ಅಂತೇಳಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದ್ರು. ಅದೇ ಪ್ರತಿಷ್ಠಾಪನೆ ಆಯಿತು. ಎಲ್ಲಿ ಮಧ್ವನವಮಿ ಉತ್ಸವ ಇದೆ? ಉಡುಪಿಯಲ್ಲಿ ಮಾತ್ರ. ಉಡುಪಿ ಬಿಟ್ಟರೆ ಆರೂರಿನಲ್ಲಿ ಮಾತ್ರ. ಶ್ರೀನಿವಾಸರಾಯರು ಅಂತ ಹೇಳಿ ಬಂದರು, ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮಂದರ್ತಿ ಹಾಗೂ ಆರೂರಿನ ಆಡಳಿತವನ್ನು ಹಿಡಿದಾವಾಗ ಮಂದರ್ತಿ ದೇವಸ್ಥಾನದಲ್ಲಿ ಅವರ ಒಂದು ರೆಕಾರ್ಡೇ ಮಾಡಿಬಿಟ್ಟು ಮಂದರ್ತಿ ಮೇಳ ಹೊರಟಂಥ 6ನೇ ಮೇಳ ಆಟವನ್ನು ಆರೂರಿನಲ್ಲಿ ಮಾಡಲೇಬೇಕು ಅಂತ. ಇಲ್ಲದೇ ಇದ್ದರೆ ಆರೂರು ಆಟ ಆಗ್ತಿರಲಿಲ್ಲ. ಈಗ ಏನಾಗುತ್ತೆ, 5 ಮೇಳ ಇರೋದ್ರಿಂದ 2ನೇ ದಿವಸ ನಮ್ಮ ಆಟ ಆಗ್ತದೆ. ಹೀಗೆ ಅವರ ಪೈಕಿ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಚಿಕ್ಕಪ್ಪಯ್ಯನಾದಂಥ ರಮೇಶ್ ಭಟ್ರ ಪೂಜೆ ಆವಾಗ ಭಟ್ರೆ ಒಂದು ಕೆಲಸ ಮಾಡ್ಕಲೆ, ಇಂಥವರು ಮಣಿಪಾಲದ ಆಸ್ಪತ್ರೆಯಲ್ಲಿ ಕೋಮಾ ಸ್ಥಿತಿಯಲ್ಲಿದ್ದಾರೆ, ಇನ್ನೇನು ಮಾಡೋದಪ್ಪ ಅಂಥೇಳಿ 16 ದಿವಸ ಕ್ಷೀರಾಭಿಷೇಕವನ್ನು ಪುರುಷ ಸೂಕ್ತದಿಂದ ಮಾಡಿಸಿ ಗುಣ ಆಗ್ತಾರೆ ನೋಡುವ, ಆಯುಷ್ಯ ಇದ್ದರೆ ಗುಣ ಆಗ್ತಾರೆ ಅಂತೇಳಿ ಪಟೇಲ್ ಹೇಳಿದರು. ಅದೇ ಪಟೇಲ್ ಮಹಾಬಲರಾವ್ ಹೇಳಿದ ಕ್ಷಣದಲ್ಲಿ 5ನೇ ದಿವಸ ಅವರು ಕೋಮಾ ಸ್ಥಿತಿಯಲ್ಲಿದ್ದವರು ಎದ್ದು ಮಾತಾಡ್ಲಿಕ್ಕೆ ಶುರು ಮಾಡಿದರು. ಇದೊಂದು ಮಹಿಮೆ ಅಲ್ವಾ ದೇವರದ್ದು. ಕಡೆ ಬಂದು ಹೇಳಿದರು ರಮೇಶ್ ಚಿಕ್ಕಬೇನಿದ್ರೆ, ರಮೇಶ್ ಭಟ್ರೆ, ನೀವು ಮಾಡಿದ ಪುರುಷ ಸೂಕ್ತ ಕ್ಷೀರಾಭಿಷೇಕ ಅಭಿವೃದ್ಧಿಯಾಗಿ ಅದರಿಂದ ಅವರಿಗೆ ಧನ್ವಂತರಿ ರೂಪದಲ್ಲಿ ಕಾಪಾಡಿದ, ಅವರು ಹುಷಾರಾಗಿದ್ದಾರೆ. ಆಮೇಲೆ ನಮ್ಮ ಮನೆಯ ಒಂದು ಘಟನೆ ಹೇಳ್ತೇನೆ. ನಮ್ಮ ಅಜ್ಜ ಇರುವಾಗ ಈ ಊಟದಲ್ಲಿ ನಾವು ಕೊಚ್ಚಕ್ಕಿಯನ್ನು ಊಟ ಮಾಡೋದು, ಆ ಕಾಲದಲ್ಲಿ ಮನೆಯಲ್ಲಿ ಬೆಳೆಸೋದೇ ಅದು ಕೊಚ್ಚಕ್ಕಿ ಊಟ ಮಾಡುವಾಗ ಪ್ರತಿಯೊಂದು ತುತ್ತಿಗೂ ತಲೆ ಕೂದಲಿನ ಚೌಂಡೆ ಅಂದರೆ ಉಂಡೆ ಊಟ ಮಾಡಲಿಕ್ಕಿಲ್ಲ. ಎಷ್ಟು ಕಾಲ ನಡೀತಿದ್ದು? 6 ತಿಂಗಳು ನಡೀತು. ಕಡೆಗೆ ಎಂತ ಮಾಡಲಿಕ್ಕೆ ನಮ್ಮ ಹತ್ರ ಅಷ್ಟು ಯೋಗ್ಯತೆಯಲ್ಲಿ ಮಾಡುವಂಥ ಸ್ಥಿತಿಯಲ್ಲಿ ನಾವಿಲ್ಲ, ಬಡವರು. ಕಡೆಗೆ ದೇವರಲ್ಲಿ ಒಂದು ದಿವಸ ನಾನು ಮತ್ತು ಅಜ್ಜಯ್ಯ ಊಟಕ್ಕೆ ಕೂತಿದ್ದೇವೆ. ನಮ್ಮ ದೊಡ್ಡಮ್ಮ ಬಳಸ್ತಾ ಇದ್ಲು. ಸ್ವಾಮೀ ದೇವರೇ, 17 ವರ್ಷಕ್ಕೆ ನಿನ್ನ ಪೂಜೆಯನ್ನು ಮಾಡ್ತಾ ಬಂದಿದ್ದೇನೆ ನಾನು ಹೇಳಿದ್ದು. ಅದರ ಪುಣ್ಯ ಪ್ರಭಾವ ಇದ್ದರು. ಇನ್ನು ಮುಂದೆ ನಮ್ಮ ವಂಶದವರೇ ಪೂಜೆಯನ್ನು ಮಾಡಬೇಕು ಅಂತಿದ್ದಾರೆ. ಈ ಎಲ್ಲ ಮಾಯಿಕದ ಈ ತಲೆ ಕೂದಲು ಹೊರಟೋಗ್ಬೇಕು ಅಂತ ನಾವು ಅವರ ಕಣ್ಣೀರು ಹಾಕಿ ಊಟದ ಹೊತ್ತಲ್ಲಿ ಬೇಡ್ಕೊಂಡು ನೋಡಿ, ಆ ಕಣ್ಣೀರು ಹಾಕಿದ್ದೇ ಸಹಿ, ಆ ತಲೆ ಕೂದಲು ಮಾಡಿ
ಅವತ್ತಿನ ತಲೆ ಕೂದಲೇ ಇಲ್ಲ. ಇರಲಿ, 2 ಘಟನೆ ಆಯ್ತು. 2 ವರ್ಷದಿಂದ ಈಚೆಗೆ ವಿಶ್ವರೂಪ ದರ್ಶನ ಅಂತ ಹೇಳುವಂಥದ್ದು ನಿಮ್ಗೆ ಗೊತ್ತಿರ್ಬೋದು. ಅದು ಕತ್ತಲೆಯಲ್ಲಿ ಎಲ್ಲ ದೀಪಗಳನ್ನು ಹಚ್ಚಿ ಮಾಡತಕ್ಕಂಥದ್ದು. ಅದಕ್ಕೂ ಸ್ವಯಂ ಸೇವಕರಾಗಿ ಬಂದು ರಂಗೋಲಿಯನ್ನು ಹಾಕಿ ಆಮೇಲೆ ದೀಪಗಳನ್ನು ಹಚ್ಚಿ ಬೆಳಗಿನ ಜಾಮದಲ್ಲಿ ಎಷ್ಟು ಜನ, ಸಾವಿರಾರು ಜನರು, ರಸ್ತೆಯಲ್ಲಿ ಸಮೇತ ಜನರೇ, ಅಷ್ಟು ಜನ ಭಕ್ತಿಯಿಂದ ಆ ವಿಶ್ವರೂಪ ದರ್ಶನವನ್ನು ನೋಡಿಕೊಂಡು ಹೋಗ್ತಾರೆ. ಎಲ್ಲರಿಗೂ ಕೂಡ ಹಾಗೆ ನೈವೇದ್ಯ ಪೂಜೆ ಆಗ್ತದೆ. ಪ್ರತಿ ದಿವಸ ಪೂಜಾ ಕೈಂಕರ್ಯಗಳು ಚೆನ್ನಾಗಿ ನಡೀತಾ ಇದೆ. ಆದ್ದರಿಂದ ನಮ್ಮ ಹಿರಿಯರ ಪರಂಪರೆಯಿಂದ ಬಂದಂಥ ಈ ಎಲ್ಲ ಕೆಲಸಗಳಿಗೂ ಆ ಭಗವಂತ ಅನುಗ್ರಹ ಇಟ್ಟು ಎಲ್ಲ ಭಕ್ತರನ್ನು ಅವರಿಗೆ ಸದ್ಬುದ್ಧಿ, ಸದಾವಕಾಶ, ಸದ್ರವ್ಯ, ತೃಪ್ತಿಕರವಾದಂಥ ಜೀವನವನ್ನು ಕೊಡಲಿ. ಶ್ರೀ ಮಹಾವಿಷ್ಣುವೇ ನಮಃ. ನನ್ನ ಹೆಸರು ರತ್ನಾಕರ್ ಭಟ್ ಅಂತ. ಆರೂರು ಮಹತೋಬರ್ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರನಾಗುವಂಥ ಒಂದು ಭಾಗ್ಯ ನನಗೆ ಲಭಿಸಿದೆ. ಭಗವಂತನ ಒಂದು ಪ್ರೇರಣೆ ಇಲ್ಲದಿದ್ದರೆ ಯಾವುದೇ ಒಂದು ಹುಲ್ಲುಕಡ್ಡಿ ಕೂಡ ಅಲುಗಾಡುವುದಿಲ್ಲ. ಇದು ಭಗವಂತನ ಪ್ರೇರಣೆ ಅಂತ ತಿಳಿದು ನಾನು ಇದೊಂದು ಜವಾಬ್ದಾರಿಯನ್ನು ಭಯ ಭಕ್ತಿಯಿಂದ ಸ್ವೀಕರಿಸಿದ್ದೇನೆ. ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸರ್ವ ಸದಸ್ಯರು, ನಮ್ಮ ದೇವಸ್ಥಾನದ ಅರ್ಚಕರು, ನೌಕರರು ಬಂದವರು ಎಲ್ಲರ ಸಹಕಾರದಿಂದ ನಾವು ಬಹಳಷ್ಟು ಕಾರ್ಯಗಳನ್ನು ನಡೆಸಿದ್ದೇವೆ. ಅದಕ್ಕೆ ಎಲ್ಲ ಭಕ್ತರ ಬೆಂಬಲ ಉಂಟು. ಈಗ ಇತ್ತೀಚೆಗೆ ಅನಂತ ಚತುರ್ದಶಿಯಂದು ವಿಶ್ವರೂಪ ದರ್ಶನ ಹಾಗೂ ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆಯನ್ನು, ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ನಡೆಸಿದ್ದೇವೆ. ಹೀಗಾಗಿ ಅನೇಕ ಭಕ್ತರು, ಈಗ ಬಹಳಷ್ಟು ಭಕ್ತರು ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಸಮಿತಿಯ ರಚನೆಯಾದ ನಂತರ ನೂತನ ರಥ ಸಮರ್ಪಣೆ, ಸ್ವಾಗತ ಗೋಪುರ ಹಾಗೂ ಆನೆಕಲ್ಲಿಗೆ ಹಾಗೂ ತೀರ್ಥ ಮಂಟಪಕ್ಕೆ ಹಿತ್ತಾಳಿ ಹೊದಿಕೆಯನ್ನು ಹಾಕುವಂಥ ಅಭಿವೃದ್ಧಿ ಕಾರ್ಯಗಳೆಲ್ಲ ನಡೆದಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಆರೂರು ವಿಷ್ಣುಮೂರ್ತಿಯನ್ನು ನಂಬಿದಂಥ ಭಕ್ತವೃಂದ. ಈ ಉದ್ಯಮಿಗಳಾದಂಥ ಆರೂರು ಪ್ರಭಾಕರ್ ರಾಯರು, ಕಿಶೋರ್ ರಾಯರು ಹಾಗೂ ಪ್ರಸಾದ್ ರಾಯರು ಹಾಗೂ ಗಣೇಶ್ ರಾವ್ ಇವರೆಲ್ಲ ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿದವರು. ಹಾಗೆ ನಮ್ಮ ನಾರಾಯಣ ಶೆಟ್ಟಿಯವರು, ತಿಮ್ಮಪ್ಪ ಶೆಟ್ಟಿಯವರು ಹಾಗೂ ಮೈಸೂರಿನ ಶಂಭು ಶೆಟ್ಟಿ ಹಾಗೂ ಅವರ ಮಗನಾದಂಥ ಪ್ರವೀಣ್ ಶೆಟ್ಟಿ ಅವರೆಲ್ಲರೂ ನಮಗೆ ಈ ಪ್ರತಿಯೊಂದು ಕಾರ್ಯಕ್ಕೂ ನಮಗೆ ಬೆಂಬಲವಾಗಿ ನಿಂತವರು. ಈ ಅಭಿವೃದ್ಧಿ ಕಾರ್ಯಗಳಿಗೆ ತುಂಬ ಕೊಡುಗೆಯನ್ನು ನೀಡಿದವರು. ನಮ್ಮ ದೇವಸ್ಥಾನದ ವತಿಯಿಂದ ನಮ್ಮ ಗೌರವ ಸಲಹೆಗಾರರಂಥ ಪರಾಗ ಶ್ರೀನಿವಾಸ ಭಟ್ರು ಹಾಗೂ ನಮ್ಮ ಗುರುಗಳಾದಂಥ ಮೋಹನ್ ರಾಯರು ನಮಗೆ ಪ್ರತಿಯೊಂದು ವಿಷಯದಲ್ಲೂ ಮಾರ್ಗದರ್ಶನವನ್ನು ನೀಡುತ್ತಾ ಈ ಆರ್ಥಿಕ ವ್ಯವಹಾರಗಳನ್ನು ನಿರ್ವಹಣೆ ಮಾಡ್ತಾ ನಮಗೆ ಬಹಳಷ್ಟು ಒಂದು ಸಹಕಾರ ಕೊಟ್ಟವರು. ಇಲ್ಲಿ ಮಹಾವಿಷ್ಣುವಿನ ದೇವರೊಂದಿಗೆ ಗಣಪತಿ, ಅಮ್ಮನವರು ಹಾಗೂ ಇಲ್ಲಿ ನಾಗದೇವರು ಹಾಗೂ ನಂದಿ ಎಲ್ಲ ದೇವರ ಒಂದು ಸಮೂಹವೇ ಇದೆ. ಇಲ್ಲಿ ಬಹಳಷ್ಟು ಕಾರಣಿಕಗಳು ನಡೆದಿವೆ. ನನ್ನ ಹೆಸರು ಗುರುರಾಜ್ ರಾವೇಳಿ. ಇಲ್ಲಿ ದೇವಕಾರ್ಯಾಗಿ ಕೆಲಸ ನಿರ್ವಹಿಸ್ತಿದ್ದೆ. ಸುಮಾರು ತಂದೆ ನಂತರ 20 ವರ್ಷದಿಂದ ದೇವಕಾರ್ಯಾಗಿ ಕೆಲಸ ನಿರ್ವಹಿಸ್ತಿದ್ದೆ. ಹಾಗೆ ಆರೂರು ಗ್ರಾಮ ಪಂಚಾಯತಿದ ಅಧ್ಯಕ್ಷ ಆಗಿದ್ದೇನೆ. ಆ ದೇವರ ಅನುಗ್ರಹ ಅನ್ಬೋದು. ಯಾಕಂದರೆ ಈ ಒಂದು ಗ್ರಾಮಕ್ಕೆ ಗ್ರಾಮ ಪಂಚಾಯತ್, ಶಾಲೆ ಹಾಗೂ ದೇಗುಲ, ನಮ್ಮ ಮಹಾವಿಷ್ಣು ಗ್ರಾಮ ದೇವರು, ಸರ್ವಾಂಗೀಣ ಅಭಿವೃದ್ಧಿ ಹೊಂದಿದಂಥ ಈ ಆರು ಅನ್ಬೋದು. ಯಾಕಂದರೆ ನೂತನವಾದ ಗ್ರಾಮ ಪಂಚಾಯತಿನಿಂದ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಶಾಲೆ ಸಹ ಉತ್ತಮ ಶಾಲೆ ಅಭಿವೃದ್ಧಿ, ಹಾಗೆ ಭಕ್ತಾಭಿಮಾನ ಸಹಕಾರದಿಂದ ಸಾಕಷ್ಟು ಈ ಕ್ಷೇತ್ರ ಅಭಿವೃದ್ಧಿಗೊಂಡಿದೆ. ಭಕ್ತಾಭಿಮಾನಿಗಳು ದೇವರಿಗೆ ಭಕ್ತಿಪೂರ್ವಕ ಸೇವೆ ಕೊಟ್ಟಲ್ಲಿ ದೇವರಲ್ಲಿ ಚೈತನ್ಯ ಮೂಡ್ತದಂತೆ. ಆಗ ದೇವರು ಖಂಡಿತ ಅನುಗ್ರಹ ಮಾಡ್ತಾರೆ. ಯಾಕೆ ಸರ್ಕಾರದ ಆದೇಶದಂತೆ ಹೊಸ ಆಡಳಿತ ಹಿಡಿದಂಥ ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಾಕರ್ ಭಟ್ ಹಾಗೆ ಉಳಿದ ಅವರ ಸದಸ್ಯರು ಸರ್ವಾನುಮತದಿಂದ ಹಾಗೂ ಸರ್ವ ಮನಸ್ಸಿನಿಂದ ಭಕ್ತಾಭಿಮಾನಿಗಳ ಸಹಕಾರದಿಂದ ಎಲ್ಲ ಒಗ್ಗೂಡಿಸಿಕೊಂಡು ಒಂದು ಹೊಸ ನೂತನ ರಥ, 50 ಲಕ್ಷಕ್ಕೂ ಮೀರಿದಂಥ ಹೊಸ ರಥ ದೇವರಿಗೆ ಸಮರ್ಪಣೆಗೊಂಡಿದೆ. ಈ ಒಂದು ಭಾಗದಲ್ಲಿ ಈಗಾಗಲೇ ನೀವು ನೋಡಿದಾಗೆ ಒಂದು ಗೋಪುರ ಇದೆ. ಕುಂಜಾಲ್ನಲ್ಲಿ ಒಂದು ಗೋಪುರದ ನಿರ್ಮಾಣದ ಕನಸು ಭಕ್ತಾಭಿಮಾನಿಗಳಿದೆ. ಹಾಗೆ ಆಡಳಿತ ಮಂಡಳಿಯವರ ಆಸೆಯೂ ಇದೆ. ಅದೆಲ್ಲ ದೇವರು ಖಂಡಿತ ನೆರವೇರಿಸ್ತಾರೆ. ಯಾಕಂದರೆ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಕೈಗೊಂಡಾಗ ದೇವರು ಭಕ್ತಾಭಿಮಾನಿಗಳಲ್ಲಿ ಮನಸ್ಸು ಕೊಟ್ಟು ದೇವರು ಎಲ್ಲವನ್ನೂ ಮಾಡಿಸ್ಕೊಂಡಿದ್ದಾನೆ.
ಆ ನಿಟ್ಟಿನಲ್ಲಿ ಎಲ್ಲರಿಗೂ ಈ ಗ್ರಾಮದ ಪ್ರತಿಯೊಬ್ಬರು ಸೇವೆ ಸಲ್ಲಿಸಿದವರಿಗೂ ದಾನಿಗಳಿಗೂ ಊರ ಪರ ಊರ ದಾನಿಗಳಿಗೂ ಸಹ ಆ ಮಹಾವಿಷ್ಣು ಸರ್ವರಿಗೂ ಆಶೀರ್ವಾದ ನೀಡಲಿ. ಇನ್ನಷ್ಟು ಭಕ್ತಾಮಳು ಬರುವಂತಾಗಲಿ. ಕ್ಷೇತ್ರ ಅಭಿವೃದ್ಧಿ ಹೊಂದಿದಾಗ ನಾವು ಅಭಿವೃದ್ಧಿ ಹೋಗ್ತೇವೆ, ಗ್ರಾಮವು ಅಭಿವೃದ್ಧಿ ಹೋಗ್ತೇವೆ. ಇಲ್ಲಿ ಪ್ರತಿನಿತ್ಯ 7 ಗಂಟೆಗೆ ಪೂಜಾ ಕೈಂಕರ್ಯಗಳು ಆರಂಭಗೊಂಡು 12 ಗಂಟೆವರೆಗೆ ಹಾಗೂ ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ದೇವಾಲಯ ತೆರೆದಿರುತ್ತದೆ. ಇನ್ನು ಇಲ್ಲಿಗೆ ಭೇಟಿ ನೀಡುವವರು ಉಡುಪಿಯಿಂದ ಕೆಜಿ ರೋಡ್ಗೆ ತೆರಳಿ ಅಲ್ಲಿಂದ ಕೊಳಲ್ಗಿರಿಗೆ ಬಂದು ಅಲ್ಲಿಂದ ಸುಮಾರು 3 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಆರೂರು ದೇವಾಲಯ ಸಿಗುತ್ತದೆ. ಇನ್ನು ಬ್ರಹ್ಮಾವರದಿಂದ ಕುಂಜಾಲಿಗೆ ಬಂದು ಅಲ್ಲಿಂದ 3 ಕಿಲೋಮೀಟರ್ ದಕ್ಷಿಣಕ್ಕೆ ಬಂದರೆ ಆರೂರು ದೇವಾಲಯವನ್ನ ತಲುಪಬಹುದಾಗಿದೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವ ಈ ದೇವಾಲಯಕ್ಕೊಮ್ಮೆ ನೀವು ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.